ಎಲ್ರಿಗೂ ಇದು ಹೊಸ ವರ್ಷದ ಮಿನಿ ಬ್ಲಾಗ್ ಆಗಿರುತ್ತೆ. ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಬೆಳಗ್ಗೆ ಬೇಗನೆ ಎದ್ದು ಮನೆ ಕೆಲಸನೆಲ್ಲ ಮುಗಿಸಿದಾದ್ಮೇಲೆ ಸ್ವಲ್ಪ ಸ್ವೀಟ್ ಮಾಡ್ಕೊಳ್ಳೋಣ ಅಂತೇಳಿ ಶಾವಿಗೆ ಪಾಯಸನೂ ಕೂಡ ಮಾಡ್ಕೊಂಡಿದ್ದೆ. ಹಾಗೆಯೇ ಸ್ವಲ್ಪ ಬೇಳೆ ಪಪ್ಪು ಕೂಡ ಮಾಡ್ಕೊಂಡಿದ್ದೆ. ಸ್ವಲ್ಪ ಸೊಪ್ಪಿತ್ತು ಮನೆಯಲ್ಲಿ, ಸೊಪ್ಪಿನ ಪಲ್ಯ ಕೂಡ ಮಾಡ್ಕೊಂಡಿದ್ದೆ. ಸ್ವಲ್ಪ ಖಾರ, ಸ್ವಲ್ಪ ಸಿಹಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತೇಳ್ಬಿಟ್ಟು ಎಲ್ಲನೂ ಕೂಡ ಮಾಡ್ಕೊಂಡಿದ್ದಾಯಿತು. ಊಟನೂ ಕೂಡ ಊಟ ಮುಗಿಸಿದಾದ್ಮೇಲೆ ಶಾಪಿಗೆ ಹೋಗಿ ಶಾಪಲ್ಲೂ ಕೂಡ ಸ್ವಲ್ಪ ಪೂಜೆನೆಲ್ಲ ಮುಗಿಸಿದ್ದಾದ್ಮೇಲೆ ಬ್ಯಾಂಕಿಗೆ ಹೋಗೋ ಕೆಲಸ ಇತ್ತು ಇವತ್ತು. ಬ್ಯಾಂಕಿಗೆ ಹೋಗಿ ಕೆಲಸನೂ ಕೂಡ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾಯಿತು. ಸ್ವಲ್ಪ ಕೆಲಸ ಬಿತ್ತು ಇವತ್ತು ನನಗೆ ನ್ಯೂ ಇಯರ್ ದಿನ ಅಂತಲೇ ಹೇಳ್ಬೋದು. ಇದೆಲ್ಲ ಲಾಂಗ್ ವಿಡಿಯೋ ಬೇಕಂದರೆ ಆಲ್ರೆಡಿ ನಾನು ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ. ಒಂದ್ಸರಿ ಟೈಮ್ ಇದ್ದರೆ ಚೆಕ್ ಮಾಡಿ ನೋಡಿ ಆಯಿತಾ. ಮತ್ತು ನಾನು ಬ್ಯಾಂಕಿಂದ ಬಂದ ತಕ್ಷಣವೇ ಕೇಕ್ ತಂದು ಕೇಕು ಕೂಡ ಕಟ್ ಮಾಡಿದ್ವಿ. ಎಲ್ರಿಗೂ ಕೇಕ್ ಕಟ್ ಮಾಡಿ ವಿಶ್ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ಬಿಟ್ಟು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕು, ಶೇರು, ಕಮೆಂಟು. ಥ್ಯಾಂಕ್ ಯು ಆಲ್. ಎಲ್ರಿಗೂ ಇದು ಹೊಸ ವರ್ಷದ ಮಿನಿ ಬ್ಲಾಗ್ ಆಗಿರುತ್ತೆ. ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಬೆಳಗ್ಗೆ ಬೇಗನೆ ಎದ್ದು ಮನೆ ಕೆಲಸನೆಲ್ಲ ಮುಗಿಸಿದಾದ್ಮೇಲೆ ಸ್ವಲ್ಪ ಸ್ವೀಟ್ ಮಾಡ್ಕೊಳ್ಳೋಣ ಅಂತೇಳಿ ಶಾವಿಗೆ ಪಾಯಸನೂ ಕೂಡ ಮಾಡ್ಕೊಂಡಿದ್ದೆ. ಹಾಗೆಯೇ ಸ್ವಲ್ಪ ಬೇಳೆ ಪಪ್ಪು ಕೂಡ ಮಾಡ್ಕೊಂಡಿದ್ದೆ. ಸ್ವಲ್ಪ ಸೊಪ್ಪಿತ್ತು ಮನೆಯಲ್ಲಿ, ಸೊಪ್ಪಿನ ಪಲ್ಯ ಕೂಡ ಮಾಡ್ಕೊಂಡಿದ್ದೆ. ಸ್ವಲ್ಪ ಖಾರ, ಸ್ವಲ್ಪ ಸಿಹಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತೇಳ್ಬಿಟ್ಟು ಎಲ್ಲನೂ ಕೂಡ ಮಾಡ್ಕೊಂಡಿದ್ದಾಯಿತು. ಊಟನೂ ಕೂಡ ಊಟ ಮುಗಿಸಿದಾದ್ಮೇಲೆ ಶಾಪಿಗೆ ಹೋಗಿ ಶಾಪಲ್ಲೂ ಕೂಡ ಸ್ವಲ್ಪ ಪೂಜೆನೆಲ್ಲ ಮುಗಿಸಿದ್ದಾದ್ಮೇಲೆ ಬ್ಯಾಂಕಿಗೆ ಹೋಗೋ ಕೆಲಸ ಇತ್ತು ಇವತ್ತು. ಬ್ಯಾಂಕಿಗೆ ಹೋಗಿ ಕೆಲಸನೂ ಕೂಡ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾಯಿತು. ಸ್ವಲ್ಪ ಕೆಲಸ ಬಿತ್ತು ಇವತ್ತು ನನಗೆ ನ್ಯೂ ಇಯರ್ ದಿನ ಅಂತಲೇ ಹೇಳ್ಬೋದು. ಇದೆಲ್ಲ ಲಾಂಗ್ ವಿಡಿಯೋ ಬೇಕಂದರೆ ಆಲ್ರೆಡಿ ನಾನು ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ. ಒಂದ್ಸರಿ ಟೈಮ್ ಇದ್ದರೆ ಚೆಕ್ ಮಾಡಿ ನೋಡಿ ಆಯಿತಾ. ಮತ್ತು ನಾನು ಬ್ಯಾಂಕಿಂದ ಬಂದ ತಕ್ಷಣವೇ ಕೇಕ್ ತಂದು ಕೇಕು ಕೂಡ ಕಟ್ ಮಾಡಿದ್ವಿ. ಎಲ್ರಿಗೂ ಕೇಕ್ ಕಟ್ ಮಾಡಿ ವಿಶ್ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ಬಿಟ್ಟು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕು, ಶೇರು, ಕಮೆಂಟು. ಥ್ಯಾಂಕ್ ಯು ಆಲ್.